ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ಇಂದು ನಮ್ಮ ಮುಂದಿರುವ ಮೂಲಗಳು ಬಹಳ ಗಹನವಾದ ವಿಷಯವನ್ನು ಚರ್ಚಿಸುತ್ತವೆ: ಅಸ್ತಿತ್ವದ ಸ್ವರೂಪ. ನನ್ನ ಗಮನ ಸೆಳೆದ ಒಂದು ವಾಕ್ಯದಿಂದ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ ಅನಿಸುತ್ತೆ. ದೇವರು ಕರೆದಾಗ ಇಲ್ಲದಿರುವುದು ಇರುತ್ತದೆ, ದೇವರು ಹಿಂತೆಗೆದುಕೊಂಡಾಗ ಇರುವುದು ಇಲ್ಲವಾಗ್ತದೆ. ಇದು ಕೇಳೋಕೆ ಸರಳ ಅನಿಸಿದರೂ ಇದರ ಪರಿಣಾಮಗಳ ಬಗ್ಗೆ ಯೋಚಿಸಿದರೆ ನಿಜಕ್ಕೂ ತಲೆಗಿರ್ರನ್ನುತ್ತೆ. ಹೌದು, ಖಂಡಿತ. ಇದು ಅಸ್ತಿತ್ವದ ಮೇಲಿನ ಒಂದು ಸಂಪೂರ್ಣ ಹಿಡಿತವನ್ನು ಸೂಚಿಸುತ್ತೆ. ಅದೇ, ನಮ್ಮ ಕೈಯಲ್ಲಿರುವ ಈ ಬರಹಗಳು ಬೈಬಲ್ನ ಉಲ್ಲೇಖಗಳ ಮೂಲಕ ದೇವರು ಮತ್ತು ಸೃಷ್ಟಿಯ ನಡುವಿನ ಸಂಬಂಧದ ಬಗ್ಗೆ ಒಂದು ನಿರ್ದಿಷ್ಟವಾದ ಚಿತ್ರಣವನ್ನು ಕೊಡ್ತವೆ. ಇಲ್ಲಿ ನಮ್ಮ ಉದ್ದೇಶ ಈ ನಂಬಿಕೆ ಸರಿನಾ ತಪ್ಪಾ ಅಂತ ತೀರ್ಪು ಕೊಡೋದಲ್ಲ. ಅಲ್ಲ, ಖಂಡಿತ ಅಲ್ಲ. ಬದಲಿಗೆ ಈ ದೃಷ್ಟಿಕೋನವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋದು. ಒಂದು ವೇಳೆ ಅಸ್ತಿತ್ವದಲ್ಲಿರುವ ಪ್ರತಿಯೊಂದರ ಮೇಲೂ, ಅಷ್ಟೇ ಯಾಕೆ ಅಸ್ತಿತ್ವದಲ್ಲಿ ಇಲ್ಲದಿರೋದರ ಮೇಲೂ ಒಬ್ಬನದೇ ಸಂಪೂರ್ಣ ಅಧಿಕಾರವಿದ್ರೆ ಅದರ ಅರ್ಥ ಏನು? ಹಾಗಿದ್ದಾಗ ಕೆಟ್ಟದ್ದು ಮತ್ತು ನೋವಿಗೆ ಜಾಗವೆಲ್ಲಿದೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಎಕ್ಸಾಕ್ಟ್ಲಿ. ಈ ಮೂಲಗಳು ಈ ಕ್ಲಿಷ್ಟಕರವಾದ ಪ್ರಶ್ನೆಗೆ ಹೇಗೆ ಉತ್ತರಿಸ್ತವೆ ಅಂತ ನೋಡೋಣ. ಸರಿ, ಮೊದಲನೇ ಮತ್ತು ಬಹುಶಃ ಅತಿ ದೊಡ್ಡ ಕಲ್ಪನೆಯಿಂದ ಶುರು ಮಾಡೋಣ. ಎಲ್ಲವೂ ದೇವರದು. ಇದು ಸಾಮಾನ್ಯವಾಗಿ ನಾವು ಕೇಳೋ ಮಾತು. ಭೂಮಿ, ಆಕಾಶ, ನದಿ, ಬೆಟ್ಟ ಎಲ್ಲವೂ ದೇವರ ಸೃಷ್ಟಿ ಅಂತ. ಆದರೆ ಈ ಮೂಲಗಳು ಈ ಕಲ್ಪನೆಯನ್ನ ಬೇರೆಯೇ ಮಟ್ಟಕ್ಕೆ ತಗೊಂಡೋಗ್ತವೆ ಅಲ್ವಾ? ಹೌದು, ಖಂಡಿತ. ಇಲ್ಲಿನ ಅತ್ಯಂತ ಅಚ್ಚರಿಯ ವಿಷಯ ಅಂದ್ರೆ ದೇವರ ಮಾಲೀಕತ್ವದ ವ್ಯಾಪ್ತಿ. ಇದು ನಾವು ನೋಡುವ ವಸ್ತುಗಳಿಗೆ ಸೀಮಿತವಾಗಿಲ್ಲ. ಈ ಬರಹಗಳ ಪ್ರಕಾರ ಸಾವು, ಜೀವ, ಸಮಯ, ಸ್ಥಳ, ದೇವದೂತರು, ಮನುಷ್ಯರು, ಪಾತಾಳಲೋಕ ಅಷ್ಟೇ ಅಲ್ಲ. ಒಂದು ನಿಮಿಷ. ಸೈತಾನ ಮತ್ತು ದುಷ್ಟ ಶಕ್ತಿಗಳು ಕೂಡ ದೇವರ ಸಂಪೂರ್ಣ ಆಸ್ತಿ. ಓಕೆ, ಒಂದು ನಿಮಿಷ. ನೀವು ಹೇಳಿದ ಲಿಸ್ಟ್ನಲ್ಲಿ ಸೈತಾನನ ಹೆಸರು ಇತ್ತು. ಹೌದು. ಇದು ಗೊಂದಲಕಾರಿ. ಸೈತಾನನೂ ದೇವರ ಅಧೀನದಲ್ಲಿದ್ದಾನೆ ಅಂದ್ರೆ ಜಗತ್ತಿನಲ್ಲಿ ನಡೆಯುವ ಕೆಟ್ಟದ್ದಕ್ಕೆಲ್ಲ ದೇವರೇ ಪರೋಕ್ಷವಾದಿ ಕಾರಣ ಅಂತಾಗಲ್ವಾ? ಈ ಮೂಲಗಳು ಈ ಅಪಾಯಕಾರಿ ವಾದವನ್ನ ಹೇಗೆ ನಿಭಾಯಿಸ್ತವೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ, ಮತ್ತು ಈ ಮೂಲಗಳು ಅದಕ್ಕೆ ನೇರವಾಗಿಯೇ ಉತ್ತರಿಸುತ್ತವೆ. ಅವುಗಳ ಪ್ರಕಾರ ದೇವರು ಕೆಟ್ಟದ್ದನ್ನು ಸೃಷ್ಟಿಸಿಲ್ಲ, ಆದರೆ ಕೆಟ್ಟದ್ದು ಅಸ್ತಿತ್ವದಲ್ಲಿರಲು ಅನುಮತಿ ನೀಡಿದ್ದಾರೆ. ಸೃಷ್ಟಿಸುವುದು ಬೇರೆ, ಅನುಮತಿ ನೀಡುವುದು ಬೇರೆ. ಹೌದು. ಇದಕ್ಕೊಂದು ಸೂಕ್ಷ್ಮ ವ್ಯತ್ಯಾಸವಿದೆ. ದೇವರು ಸೈತಾನನಿಗೆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ತಾತ್ಕಾಲಿಕವಾಗಿ ಅಸ್ತಿತ್ವದಲ್ಲಿರಲು ಅವಕಾಶ ಕೊಟ್ಟಿದ್ದಾರೆ. ಇದರರ್ಥ ಸೈತಾನನ ಶಕ್ತಿ ಅನಿಯಮಿತವಲ್ಲ. ಅದಕ್ಕೊಂದು ಗಡಿ ಇದೆ. ಹೌದು, ಅದಕ್ಕೊಂದು ಗಡಿ ಇದೆ, ಒಂದು ಸಮಯದ ಮಿತಿ ಇದೆ. ದೇವರ ಅನುಮತಿಯಿಲ್ಲದೆ ಅವನು ಏನನ್ನೂ ಮಾಡಲು ಸಾಧ್ಯವಿಲ್ಲ, ಯಾಕಂದ್ರೆ ಅವನ ಅಸ್ತಿತ್ವವೇ ದೇವರ ಪೋಷಣೆಯ ಮೇಲೆ ನಿಂತಿದೆ. ಅಂದ್ರೆ ಒಂದು ರೀತಿ ಪೋಷಕರು ತಮ್ಮ ಮಗುವಿಗೆ ಆಟವಾಡಲು ಒಂದು ನಿರ್ದಿಷ್ಟ ಜಾಗ ಮತ್ತು ಸಮಯವನ್ನು ನಿಗದಿಪಡಿಸಿದ ಹಾಗೆ. ಆ ಮಗು ಆ ಜಾಗದಲ್ಲಿ ಏನ್ ಬೇಕಾದರೂ ಮಾಡಬಹುದು, ಆದರೆ ಆ ಜಾಗ ಮತ್ತು ಸಮಯ ಪೋಷಕರ ನಿಯಂತ್ರಣದಲ್ಲಿರ್ತದೆ. ಹೀಗಂತ್ಕೋಬೋದಾ? ಉತ್ತಮವಾದ ಹೋಲಿಕೆ. ಇಲ್ಲಿನ ಮುಖ್ಯ ಒಳನೋಟವೇ ಅದು. ಕೆಟ್ಟದ್ದರ ಶಕ್ತಿ ಕೂಡ ಸ್ವತಂತ್ರವಲ್ಲ, ಅದು ಕೂಡ ಒಂದು ದೊಡ್ಡ ಚೌಕಟ್ಟಿನೊಳಗೆ ನಿಯಂತ್ರಿಸಲ್ಪಟ್ಟಿದೆ. ಹೀಗಾಗಿ ಈ ಮೂಲಗಳ ದೃಷ್ಟಿಕೋನದಲ್ಲಿ ಕೆಟ್ಟದ್ದರ ಅಸ್ತಿತ್ವವು ದೇವರ ಸಾರ್ವಭೌಮತ್ವಕ್ಕೆ ಸವಾಲಲ್ಲ, ಬದಲಿಗೆ ಅದು ದೇವರ ಸಾರ್ವಭೌಮತ್ವದ ಅಡಿಯಲ್ಲೇ ನಡೆಯುತ್ತಿರುವ ಒಂದು ವಿದ್ಯಮಾನ. ಸರಿ, ಇದು ಮಾಲೀಕತ್ವದ ಬಗ್ಗೆ ಆಯ್ತು. ಆದರೆ ಮಾಲೀಕತ್ವ ಅಷ್ಟೇ ಅಲ್ಲ, ನೀವು ಪೋಷಣೆಯನ್ನು ಪದ ಬಳಸಿದ್ರಿ. ಹೌದು. ಅಂದ್ರೆ ದೇವರು ಜಗತ್ತನ್ನು ಸೃಷ್ಟಿ ಮಾಡಿ ಸುಮ್ನೆ ಬಿಟ್ಬಿಟ್ಲಿಲ್ಲ, ಬದಲಿಗೆ ಪ್ರತಿಕ್ಷಣ ಅದನ್ನು ನಡೆಸುತ್ತಿದ್ದಾನೆ ಅಂತಾನ. ಇದನ್ನ ಹೀಗಂದ್ಕೊಳ್ಬೋದಾ? ಒಂದು ಕಂಪ್ಯೂಟರ್ ಪ್ರೋಗ್ರಾಮನ್ನು ಬರೆದು ಇನ್ಸ್ಟಾಲ್ ಮಾಡಿದ ನಂತರವೋ ಅದು ರನ್ ಆಗಲು ನಿರಂತರ ವಿದ್ಯುತ್ ಬೇಕಲ್ಲ, ಹಾಗೆ. ಅತ್ಯುತ್ತಮವಾದ ದೃಷ್ಟಾಂತ. ಅದೇ ಇಲ್ಲಿನ ಪ್ರಮುಖವಾದ. ದೇವರನ್ನು ಕೇವಲ ಸೃಷ್ಟಿಕರ್ತ ಅಂತ ನೋಡದ್ರೆ ಚಿತ್ರದ ಒಂದು ಭಾಗ ಮಾತ್ರ ನೋಡಿದ ಹಾಗೆ. ಈ ಬರಹಗಳು ದೇವರನ್ನು ನಿರಂತರ ಪೋಷಕ ಅಂತ ಚಿತ್ರಿಸುತ್ತವೆ. ಸಂರಕ್ಷಿಸುತ್ತೀರಿ ಅನ್ನೋ ಪದವನ್ನೇ ಬಳಸುತ್ತವೆ. ಸಂರಕ್ಷಿಸುತ್ತೀರಿ? ಹೌದು. ಅಂದ್ರೆ ಸೃಷ್ಟಿಗಳು ಅಸ್ತಿತ್ವದಲ್ಲಿರುವುದೇ ದೇವರು ಅವುಗಳನ್ನು ಪೋಷಿಸುವವರೆಗೆ ಮಾತ್ರ. ಒಂದು ವೇಳೆ ದೇವರು ತನ್ನ ಪೋಷಕ ಶಕ್ತಿಯನ್ನು ಒಂದು ಕ್ಷಣ ಹಿಂತೆಗೆದುಕೊಂಡರೆ ಇಡೀ ವಿಶ್ವವೇ ಇಲ್ಲವಾಗುತ್ತದೆ. ಎಕ್ಸಾಕ್ಟ್ಲಿ. ಇದು ನಮ್ಮ ಅಸ್ತಿತ್ವದ ಬಗ್ಗೆಯೇ ಮೂಲಭೂತವಾದ ಪ್ರಶ್ನೆಗಳನ್ನು ಎತ್ತುತ್ತದೆ. ಅಂದ್ರೆ ನಮ್ಮ ಅಸ್ತಿತ್ವ ಅನ್ನೋದು ನಮ್ಮ ಹಕ್ಕಲ್ಲ, ಅದೊಂದು. ಹೌದು. ನಿರಂತರವಾಗಿ ನಮಗೆ ಸಿಗುತ್ತಿರುವ ಕೊಡುಗೆ. ಹೌದು, ಒಂದು ಕೊಡುಗೆ. ಹಾಗಾದ್ರೆ ಈ ಅಧಿಕಾರ ಮತ್ತು ಆಡಳಿತ ಕೇವಲ ಭೌತಿಕ ವಸ್ತುಗಳಿಗಷ್ಟೇ ಸೀಮಿತನ? ಸಮಾಜದಲ್ಲಿರುವ ಅಧಿಕಾರದ ಸ್ಥಾನಗಳ ಬಗ್ಗೆ, ರಾಜರು, ನಾಯಕರ ಬಗ್ಗೆ ಈ ಮೂಲಗಳು ಏನು ಹೇಳ್ತವೆ? ಅವರ ಅಧಿಕಾರ ಅವರ ಸ್ವಂತದ್ದೇ?
ಇಲ್ಲ, ಖಂಡಿತ ಇಲ್ಲ. ದೇವರ ಆಡಳಿತವು ಭೌತಿಕ ಪ್ರಪಂಚವನ್ನು ಮೀರಿ ದೇವದೂತರ ಲೋಕ ಮತ್ತು ಮನುಷ್ಯರ ರಾಜ್ಯಗಳ ಮೇಲೂ ಇದೆ ಅಂತ ಈ ಮೂಲಗಳು ಪ್ರತಿಪಾದಿಸುತ್ತವೆ. ಯಾರೂ ತಮ್ಮ ಸ್ವಂತ ಶಕ್ತಿಯಿಂದ ಪ್ರಧಾನ ದೇವದೂತರಾಗುವುದಿಲ್ಲ ಅಥವಾ ರಾಜರಾಗುವುದಿಲ್ಲ. ಅವರನ್ನು ಆ ಸ್ಥಾನಗಳಿಗೆ ನೇಮಿಸುವುದೇ ದೇವರು. ಓ ಡೇನಿಯಲ್ ಪುಸ್ತಕದಲ್ಲಿ ಒಂದು ಬಲವಾದ ಹೇಳಿಕೆಯಿದೆ. ಮನುಷ್ಯರ ರಾಜ್ಯವನ್ನು ಮಹೋನ್ನತನು ಆಳುತ್ತಾನೆ ಮತ್ತು ಅದನ್ನು ತಾನು ಇಷ್ಟಪಡುವವರಿಗೆ ಕೊಡುತ್ತಾನೆ. ಮತ್ತು ಮನುಷ್ಯರಲ್ಲಿ ಅತಿ ಕೀಳುಮಟ್ಟದ ವ್ಯಕ್ತಿಯನ್ನು ಅದರ ಮೇಲೆ ನೇಮಿಸುತ್ತಾನೆ. ವಾವ್! ಹೌದು, ಅಂದ್ರೆ ಅಧಿಕಾರದಲ್ಲಿರುವವರು ತಾವು ಬಹಳ ಶಕ್ತಿಶಾಲಿಗಳು ಅಂದ್ಕೊಂಡ್ರೂ ಈ ದೃಷ್ಟಿಕೋನದ ಪ್ರಕಾರ ಅವರು ಕೇವಲ ತಾತ್ಕಾಲಿಕ ವ್ಯವಸ್ಥಾಪಕರು ಅಷ್ಟೇ. ಅಂತಿಮ ಮಾಲೀಕ ಬೇರೆ ಇದ್ದಾನೆ. ನಿಖರವಾಗಿ. ಇದು ನಿಜಕ್ಕೂ ಅಧಿಕಾರದ ಬಗ್ಗೆ ನಮ್ಮ ಕಲ್ಪನೆಯೇ ಬದಲಾಯಿಸುವಂಥ ಮಾತು. ಹೌದು, ಇದು ಅಧಿಕಾರದ ಜವಾಬ್ದಾರಿಯನ್ನು ನೆನಪಿಸುತ್ತದೆ. ಅಧಿಕಾರವು ಸ್ವಂತದಲ್ಲ, ಅದು ಕೊಡಲ್ಪಟ್ಟಿದ್ದು. ಹಾಗಾಗಿ ಅದನ್ನು ನ್ಯಾಯಯುತವಾಗಿ ಬಳಸಬೇಕು ಎಂಬುದು ಇದರ ಆಂತರಿಕ ಸಂದೇಶ. ಎಲ್ಲವನ್ನೂ ಸೃಷ್ಟಿಸಿ ಪೋಷಿಸಿ ಆಳುವ ಈ ಅಗಾಧ ಶಕ್ತಿಯ ಬಗ್ಗೆ ಮಾತಾಡುವಾಗ ಸಹಜವಾಗೇ ಒಂದು ಪ್ರಶ್ನೆ ಮೂಡುತ್ತದೆ. ಈ ಶಕ್ತಿಯ ಸ್ವರೂಪವಾದರೂ ಏನು? ಅಂದ್ರೆ ದೇವರು ಒಬ್ರೇನಾ ಅಥವಾ ಅವರ ಸ್ವರೂಪ ಇನ್ನೂ ಸಂಕೀರ್ಣವಾಗಿದೆಯಾ? ಮೂಲಗಳು ಮೊದಲನೇ ದೇವರು ಮತ್ತು ಎರಡನೇ ದೇವರು ಅಂತ ಉಲ್ಲೇಖಿಸ್ತವೆ. ಇದು ಕೇಳೋಕೆ ಸ್ವಲ್ಪ ಗೊಂದಲಮಯವಾಗಿದೆ. ಇದನ್ನು ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಇದು ಕ್ರಿಶ್ಚಿಯನ್ ದೇವತಾಶಾಸ್ತ್ರದ ಅತಿ ಸಂಕೀರ್ಣವಾದ ಆದ್ರೆ ಅಷ್ಟೇ ಪ್ರಮುಖವಾದ ಶ್ರೀಮೂರ್ತಿ ಸಿದ್ಧಾಂತದ ಭಾಗ. ಈ ಮೂಲಗಳು ತಂದೆಯನ್ನು ಮೊದಲನೇ ದೇವರು ಅಂತ ಮತ್ತು ಮಗನನ್ನು ಅಂದ್ರೆ ಯೇಸುವನ್ನು ಎರಡನೇ ದೇವರು ಅಂತ ಉಲ್ಲೇಖಿಸುತ್ತವೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶವೆಂದರೆ ಇವರಿಬ್ಬರೂ ಮೂಲಭೂತವಾಗಿ ಸಮಾನರು. ಸಮಾನರು? ಹೌದು. ಇಬ್ಬರು ಅನಂತವನ್ನು ಪೋಷಿಸುತ್ತಾರೆ. ಇಬ್ಬರೂ ಕಾಲ ದೇಶಕ್ಕಿಂತ ಮಿಗಿಲಾದವರು. ಅಂದರೆ ಇಬ್ಬರೂ ಸಂಪೂರ್ಣವಾಗಿ ದೈವಿಕ ಸ್ವಭಾವವನ್ನು ಹೊಂದಿದ್ದಾರೆ. ಸರಿ, ಇಬ್ಬರು ಸಮಾನರು ಅನ್ನೋದಾದರೆ ಮೂಲಗಳಲ್ಲಿ ಒಂದು ಕಡೆ ಎರಡನೇ ದೇವರು ತಮ್ಮನ್ನು ಬರಿದು ಮಾಡಿಕೊಂಡು ಸೃಷ್ಟಿಯಾದ್ರು ಅಂತ ಇದೆಯಲ್ಲ. ಬರಿದು ಮಾಡಿಕೊಳ್ಳುವುದು ಅಂದರೆ ಏನು? ಒಬ್ಬ ಸೃಷ್ಟಿಯಾದರೆ ಇನ್ನೊಬ್ಬನಿಗಿಂತ ಕಡಿಮೆಯಾದ ಹಾಗಲ್ಲವೇ? ಇದು ಅವರ ಸಮಾನತೆಗೆ ಧಕ್ಕೆ ತರುವುದಿಲ್ಲವೇ? ಇದು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟವಾದರೂ ಬಹಳ ಆಳವಾದ ಪರಿಕಲ್ಪನೆ. ಇದನ್ನು ಅವತಾರ ಅಂತ ಕರೆಯುತ್ತಾರೆ. ಇದನ್ನೊಂದು ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಒಂದು ದೊಡ್ಡ ಕಂಪನಿಯ ಸಿಇಒ ಮತ್ತು ಅವರ ಮಗ ಇಬ್ಬರೂ ಆ ಕಂಪನಿಯ ಮಾಲೀಕರು. ಇಬ್ಬರಿಗೂ ಸಮಾನ ಅಧಿಕಾರವಿದೆ ಅಂದ್ಕೊಳ್ಳಿ. ಸರಿ. ಆದರೆ ಕಂಪನಿಯ ಒಂದು ವಿಶೇಷ ಪ್ರಾಜೆಕ್ಟ್ಗಾಗಿ ಆ ಮಗ ಒಬ್ಬ ಸಾಮಾನ್ಯ ಉದ್ಯೋಗಿಯಾಗಿ ಕೆಲಸ ಮಾಡಲು ಒಪ್ಪಿಕೊಳ್ತಾನೆ. ಆ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುವಾಗ ಅವನು ಸಿಇಒ ಅಧೀನದಲ್ಲಿರುತ್ತಾನೆ. ಅವರ ಆದೇಶಗಳನ್ನು ಪಾಲಿಸುತ್ತಾನೆ. ಆ ಪ್ರಾಜೆಕ್ಟ್ನ ಮಟ್ಟಿಗೆ ಮಾತ್ರ ಅವನು ಅಧೀನ. ಆದರೆ ಅವನ ಮೂಲ ಸ್ಥಾನಮಾನ ಅಂದ್ರೆ ಮಾಲೀಕ ಅನ್ನೋದು ಬದಲಾಗುವುದಿಲ್ಲ. ಇದು ಅಂತಹದ್ದೇ ಒಂದು ತಾತ್ಕಾಲಿಕ ಪಾತ್ರದ ಬದಲಾವಣೆಯೇ. ನಿಖರವಾಗಿ. ಎರಡನೇ ದೇವರು ಅಂದ್ರೆ ಮಗನು ತಮ್ಮ ದೈವಿಕ ಸ್ಥಾನಮಾನವನ್ನು ಬಿಟ್ಟು ಕಾಲದೇಶದ ಚೌಪಟ್ಟಿನೊಳಗೆ ಒಬ್ಬ ಮನುಷ್ಯನಾಗಿ ಅಂದ್ರೆ ಒಂದು ಸೃಷ್ಟಿಯಾಗಿ ತಮ್ಮನ್ನು ಪ್ರಕಟಪಡಿಸಿಕೊಂಡ್ರು. ಅವರು ಈ ಮನುಷ್ಯ ರೂಪದಲ್ಲಿ ಇರುವಾಗ ಮಾತ್ರ ತಂದೆಯಾದ ಮೊದಲನೇ ದೇವರು ಅವರಿಗಿಂತ ದೊಡ್ಡವರಾಗಿರುತ್ತಾರೆ. ಓ ಸರಿ ಸರಿ. ಇದು ಅವರ ಕಾರ್ಯದಲ್ಲಿನ ತಾತ್ಕಾಲಿಕ ಅಧೀನತೆಯನ್ನು ತೋರಿಸುತ್ತದೆ ಹೊರತು ಅವರ ಮೂಲಭೂತ ದೈವಿಕ ಸಮಾನತೆಯನ್ನು ಬದಲಾಯಿಸುವುದಿಲ್ಲ. ಇದಕ್ಕಾಗಿಯೇ ಬೇರೆಡೆ ಮೂಲಗಳು ತಂದೆ ಮತ್ತು ಮಗ ಇಬ್ಬರನ್ನು ಮಾನ್ಯೋ ಅಂತ ವಿವರಿಸುತ್ತವೆ. ಮಾನ್ಯೋ ಅಂದರೆ? ಮಾನ್ಯೋ ಅಂದ್ರೆ ಎಲ್ಲದರಲ್ಲೂ ಎಲ್ಲವೂ ಅಂತ ಅರ್ಥ. ಅಂದ್ರೆ ಅಂತಿಮವಾಗಿ ಎಲ್ಲವೂ ಅವರಿಂದಲೇ ಮತ್ತು ಅವರಿಗಾಗಿಯೇ ಇದೆ ಎಂಬರ್ಥದಲ್ಲಿ ಈ ಪದವನ್ನು ಬಳಸಲಾಗಿದೆ. ಇದು ಇಬ್ಬರ ಸಂಪೂರ್ಣ ದೈವತ್ವವನ್ನು ಒತ್ತಿ ಹೇಳುತ್ತದೆ. ಇದು ಒಂದು ಪ್ರಮುಖ ಸ್ಪಷ್ಟೀಕರಣ. ಅಂದ್ರೆ ಪಾತ್ರಗಳಲ್ಲಿ ವ್ಯತ್ಯಾಸವಿದೆಯೇ ಹೊರತು ಅವರ ಮೂಲ ಸ್ವಭಾವದಲ್ಲಿ ಇಲ್ಲ. ಹೌದು. ಸರಿ, ಇಲ್ಲಿಯವರೆಗೂ ನಾವು ದೇವರು ಯಾರು, ಅವರ ಅಧಿಕಾರ ಎಷ್ಟು ಅನ್ನೋದನ್ನು ನೋಡಿದೆವು. ಈಗ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಇದೆಲ್ಲ ಯಾಕೆ? ಈ ಬೃಹತ್ ವಿಶ್ವ, ಈ ಸಂಕೀರ್ಣ ವ್ಯವಸ್ಥೆ, ಜೀವ, ಸಾವು, ದೇವದೂತರು, ಸೈತಾನ್, ಇದೆಲ್ಲದರ ಹಿಂದಿನ ಅಂತಿಮ ಉದ್ದೇಶವಾದರೂ ಏನು? ದೇವರು ಈ ಎಲ್ಲವನ್ನು ಏಕೆ ಸೃಷ್ಟಿಸಿ ಪೋಷಿಸುತ್ತಿದ್ದಾನೆ? ಮೂಲಗಳ ಪ್ರಕಾರ ಅಂತಿಮ ಉತ್ತರ ಬಹಳ ಸ್ಪಷ್ಟ ಮತ್ತು ನೇರವಾಗಿದೆ. ದೇವರು ತಮಗಾಗಿಯೇ ಈ ಸೃಷ್ಟಿ ಮತ್ತು ಕಾಲದೇಶವನ್ನು ಪೋಷಿಸುತ್ತಿದ್ದಾರೆ. ಪ್ರಕಟಣೆ ಪುಸ್ತಕದಲ್ಲಿ ಒಂದು ವಾಕ್ಯವಿದೆ. ನಮ್ಮ ಕರ್ತನೇ ದೇವರೇ, ನೀವು ಮಹಿಮೆ
ಗೌರವ ಮತ್ತು ಶಕ್ತಿಯನ್ನು ಹೊಂದಲು ಯೋಗ್ಯರು ಏಕೆಂದರೆ ನೀವೇ ಎಲ್ಲವನ್ನೂ ಸೃಷ್ಟಿಸಿದ್ದೀರಿ ಮತ್ತು ನಿಮ್ಮ ಇಚ್ಛೆಯಿಂದಲೇ ಅವು ಅಸ್ತಿತ್ವದಲ್ಲಿವೆ ಮತ್ತು ಸೃಷ್ಟಿಸಲ್ಪಟ್ಟಿವೆ. ಇದರ ಅರ್ಥ ಸೃಷ್ಟಿಯ ಅಸ್ತಿತ್ವದ ಕೇಂದ್ರಬಿಂದು ದೇವರೇ. ಹಾಗಾಗಿ ಸೃಷ್ಟಿಗಳು ದೇವರನ್ನು ಪ್ರೀತಿಸುವುದು ಮತ್ತು ಆರಾಧಿಸುವುದು ಯೋಗ್ಯ ಮತ್ತು ನ್ಯಾಯಸಮ್ಮತ ಅಂತ ಈ ಬರಹಗಳು ಹೇಳ್ತವೆ. ಆದ್ರೆ ಆರಾಧನೆ ಅನ್ನೋ ಪದ ಕೇಳಿದಾಗ ಅದರಲ್ಲೊಂದು ರೀತಿಯ ಒತ್ತಾಯದ ಭಾವನೆ ಬರುತ್ತೆ. ದೇವರು ತಮ್ಮ ಸೃಷ್ಟಿಗಳಿಂದ ಪ್ರೀತಿ ಮತ್ತು ಆರಾಧನೆಯನ್ನು ಬಯಸ್ತಾರೆ ಅಂದ್ರೆ ಅದೊಂದು ರೀತಿ ಸರ್ವಾಧಿಕಾರಿಯಂತೆ ಕೇಳಿಸುವುದಿಲ್ಲವೇ? ಇದು ಬಹಳ ಸೂಕ್ಷ್ಮವಾದ ಮತ್ತು ಮುಖ್ಯವಾದ ವ್ಯತ್ಯಾಸ. ಇಲ್ಲಿ ದೇವರ ವಿಧಾನವು ಬಲವಂತದಲ್ಲ, ಬದಲಿಗೆ ಪ್ರಕಟಣೆಯದ್ದು. ಮೂಲಗಳು ಸ್ಪಷ್ಟವಾಗಿ ಹೇಳುವುದೇನೆಂದ್ರೆ ದೇವರು ತಮ್ಮನ್ನು ಏಕೆ ಪ್ರೀತಿಸಬೇಕು ಮತ್ತು ಏಕೆ ಆರಾಧಿಸಬೇಕೆಂದು ಕಾರಣಗಳನ್ನು ಕೊಡುತ್ತಾರೆ. ಕಾರಣಗಳನ್ನು ಕೊಡುತ್ತಾರೆ. ಹೌದು, ಅವರು ತಮ್ಮ ಪ್ರೀತಿಯನ್ನು, ತಮ್ಮ ನ್ಯಾಯವನ್ನು, ತಮ್ಮ ಕರುಣೆಯನ್ನು ಸೃಷ್ಟಿಗಳಿಗೆ ತೋರಿಸ್ತಾರೆ. ಉದಾಹರಣೆಗೆ, ದೇವರು ತಮ್ಮ ಪ್ರೀತಿಯನ್ನು ಸಾಬೀತುಪಡಿಸಲು ತಮ್ಮ ಮಗನನ್ನೇ ಕಳುಹಿಸಿದ್ದು. ಹೌದು. ಮತ್ತು ಪಾಪ ಕ್ಷಮೆಗಾಗಿ ಶಿಲುಬೆಯ ಮೇಲೆ ಅವರು ಮಾಡಿದ ತ್ಯಾಗದಂತಹ ಕಾರಣಗಳನ್ನು ಅವರು ಮುಂದಿಡುತ್ತಾರೆ. ಅಂದ್ರೆ, ನಾನು ಶಕ್ತಿಶಾಲಿ, ಹಾಗಾಗಿ ನನ್ನನ್ನು ಪೂಜಿಸು ಅಂತ ದೇವ್ರು ಹೇಳುವುದಿಲ್ಲ. ಬದಲಿಗೆ, ನಾನು ಪ್ರೀತಿ ಸ್ವರೂಪಿ, ತ್ಯಾಗಮಯಿ, ಹಾಗಾಗಿ ನನ್ನ ಪ್ರೀತಿಗೆ ನೀನು ಸ್ಪಂದಿಸು ಅಂತ ಆಹ್ವಾನಿಸ್ತಾರೆ. ಹಾಗಾದ್ರೆ ಇದು ಒಂದು ಆಹ್ವಾನ, ಆದೇಶವಲ್ಲ. ದೇವರು ತಮ್ಮ ಯೋಗ್ಯತೆಯನ್ನು ಪ್ರದರ್ಶಿಸ್ತಾರೆ ಮತ್ತು ಅದಕ್ಕೆ ಪ್ರತಿಕ್ರಿಯಿಸುವ ಆಯ್ಕೆಯನ್ನು ಸೃಷ್ಟಿಗಳಿಗೆ ನೀಡುತ್ತಾರೆ. ಹೌದು. ಇದು ನಿಜಕ್ಕೂ ಆಳವಾದ ಚಿಂತನೆ. ಇದು ನಮ್ಮ ಆರಂಭಿಕ ಪ್ರಶ್ನೆಗೆ, ಅಂದ್ರೆ ದೇವರ ಸಾರ್ವಭೌಮತ್ವ ಮತ್ತು ಕೆಟ್ಟದ್ದರ ಅಸ್ತಿತ್ವದ ನಡುವಿನ ಸಂಬಂಧಕ್ಕೆ ನಮ್ಮನ್ನು ವಾಪಸ್ ಕರೆತರ್ತದೆ. ದೇವರು ಎಲ್ಲವನ್ನೂ ನಿಯಂತ್ರಿಸಿದರೂ ಪ್ರೀತಿಯಂತಹ ವಿಷಯದಲ್ಲಿ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ. ಹೌದು. ನಿಜವಾದ ಪ್ರೀತಿ ಮತ್ತು ಆರಾಧನೆಯು ತಿಳುವಳಿಕೆಯಿಂದ, ಸ್ವಇಚ್ಛೆಯಿಂದ ಬರಬೇಕೇ ಹೊರತು ಒತ್ತಾಯದಿಂದಲ್ಲ ಎಂಬ ಆಳವಾದ ಸತ್ಯವನ್ನು ಇದು ಸೂಚಿಸುತ್ತದೆ. ದೇವರ ಸಂಪೂರ್ಣ ಸಾರ್ವಭೌಮತ್ವದ ನಡುವೆಯೂ ಮನುಷ್ಯನ ಆಯ್ಕೆಗೆ ಒಂದು ಮಹತ್ವದ ಸ್ಥಾನವಿದೆ ಎಂಬುದನ್ನು ಈ ದೇವತಾಶಾಸ್ತ್ರವು ಪ್ರತಿಪಾದಿಸುತ್ತದೆ. ಈ ಇಡೀ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದಾಗ ಅಸ್ತಿತ್ವದ ಬಗ್ಗೆ ಒಂದು ನಿರ್ದಿಷ್ಟವಾದ ಆದರೆ ಸಮಗ್ರವಾದ ಚಿತ್ರಣ ನಮಗೆ ಸಿಗುತ್ತದೆ. ಇದು ನಾವು ಜಗತ್ತನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಖಂಡಿತ. ಈ ಚೌಕಟ್ಟಿನಲ್ಲಿ ಅಸ್ತಿತ್ವವು ಸ್ವತಂತ್ರವಲ್ಲ. ಅದು ದೇವರ ಇಚ್ಛೆಯಿಂದ ಹುಟ್ಟುತ್ತದೆ, ಅವರ ಪೋಷಣೆಯಿಂದ ಮುಂದುವರಿಯುತ್ತದೆ ಮತ್ತು ಅವರ ಉದ್ದೇಶಕ್ಕಾಗಿ ಅಸ್ತಿತ್ವದಲ್ಲಿದೆ. ಈ ದೃಷ್ಟಿಕೋನವು ಸೃಷ್ಟಿಯ ಮೌಲ್ಯವನ್ನು ಕಡಿಮೆ ಮಾಡುವುದಿಲ್ಲ, ಬದಲಿಗೆ ಅದರ ಮೂಲ ಮತ್ತು ಉದ್ದೇಶವನ್ನು ದೇವರಲ್ಲಿ ಸ್ಥಾಪಿಸುತ್ತದೆ. ಎಲ್ಲವೂ ಆತನಿಗೆ ಸೇರಿದೆ ಮತ್ತು ಆತನಿಂದಲೇ ಬರುತ್ತದೆ ಎಂಬುದು ಇದರ ಸಾರ. ಸರಿ. ಇಂದಿನ ಈ ಆಳವಾದ ವಿಶ್ಲೇಷಣೆಯಿಂದ ನಾವು ಕೆಲವು ಪ್ರಮುಖ ಒಳನೋಟಗಳನ್ನು ತೆಗೆದುಕೊಳ್ಳಬಹುದು. ಮೊದಲನೆಯದು, ಈ ಮೂಲಗಳ ಪ್ರಕಾರ ಅಸ್ತಿತ್ವ ಅನ್ನೋದೇ ಒಂದು ಸಾಲ ಪಡೆದ ಸಮಯದ ಹಾಗೆ. ಹೌದು. ಅದು ದೇವರ ಇಚ್ಛೆಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ. ದೇವರ ಆಜ್ಞೆಯಿಲ್ಲದೆ ಯಾವುದೂ ಹುಟ್ಟಲೂ ಸಾಧ್ಯವಿಲ್ಲ, ಇರಲೂ ಸಾಧ್ಯವಿಲ್ಲ. ಎರಡನೆಯ ಮತ್ತು ಬಹುಶಃ ಅತಿ ಅಚ್ಚರಿಯ ಒಳನೋಟವೆಂದರೆ ದೇವರ ಮಾಲೀಕತ್ವದ ವ್ಯಾಪ್ತಿ. ಇದು ಕೇವಲ ನಾವು ನೋಡುವ ಜಗತ್ತಿಗೆ ಸೀಮಿತವಲ್ಲ. ಹೌದು. ಸಾವು, ಜೀವ ಮತ್ತು ಸೈತಾನನಂತಹ ಅಗೋಚರ ಮತ್ತು ನಕಾರಾತ್ಮಕ ಶಕ್ತಿಗಳೂ ಸಹ ದೇವರ ಸಾರ್ವಭೌಮ ಆಡಳಿತಕ್ಕೆ ಒಳಪಟ್ಟಿವೆ. ಅಂದರೆ ಈ ವಿಶ್ವದಲ್ಲಿ ಯಾವುದೇ ಶಕ್ತಿ ಸಂಪೂರ್ಣ ಸ್ವತಂತ್ರವಾಗಿಲ್ಲ. ಮತ್ತು ಮೂರನೇದಾಗಿ, ದೇವರ ಪಾತ್ರ ಕೇವಲ ಒಂದು ಬಾರಿಯ ಸೃಷ್ಟಿಕರ್ತನದಲ್ಲ, ಬದಲಿಗೆ ಪ್ರತಿಕ್ಷಣವೂ ಎಲ್ಲವನ್ನೂ ಪೋಷಿಸುವ ಮತ್ತು ಆಳುವ ನಿರಂತರ ಪೋಷಕನದ್ದು. ಸರಿ. ಸೃಷ್ಟಿಯ ಪ್ರತಿಯೊಂದು ಅಂಶವೂ ಪ್ರತಿಕ್ಷಣವೂ ದೇವರ ಪೋಷಕ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಈ ಮೂಲಗಳು ಸೃಷ್ಟಿಯ ಸ್ಥಾನ ಮತ್ತು ದೇವರ ಸಾರ್ವಭೌಮತ್ವದ ಬಗ್ಗೆ ಒಂದು ಅಸಾಧಾರಣವಾದ, ಎಲ್ಲವನ್ನೂ ಒಳಗೊಳ್ಳುವ ದೃಷ್ಟಿಕೋನವನ್ನು ನೀಡುತ್ತವೆ. ಪ್ರತಿಯೊಂದು ಅಸ್ತಿತ್ವವೂ ದೈವಿಕ ಅನುಮತಿ ಮತ್ತು ಪೋಷಣೆಯ ಮೇಲೆ ನಿಂತಿದೆ ಎಂಬುದು ಇದರ ತಿರುಳು. ಅಸ್ತಿತ್ವವು ದೇವರ ಕೊಡುಗೆಯಾಗಿದೆ ಮತ್ತು ಅದರ ಅಂತಿಮ ಉದ್ದೇಶವು ದೇವರನ್ನು ಮಹಿಮೆಪಡಿಸುವುದಾಗಿದೆ ಎಂಬುದು ಈ ದೇವತಾಶಾಸ್ತ್ರದ ಸ್ಪಷ್ಟ ಸಂದೇಶ. ಕೇಳುಗರು ಯೋಚಿಸಲು ಒಂದು ಅಂತಿಮ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಕ್ತಾಯಗೊಳಿಸೋಣ. ಈ ಮೂಲಗಳು ಹೇಳುವಂತೆ ದೇವರು ಸೃಷ್ಟಿಗಳಿಗೆ ತಮ್ಮನ್ನು ಪ್ರೀತಿಸುವ ಕಾರಣಗಳನ್ನು ತಿಳಿಸುತ್ತಾರೆ, ಆದರೆ ಒತ್ತಾಯಿಸುವುದಿಲ್ಲ. ಸಂಪೂರ್ಣ ದೈವಿಕ ಸಾರ್ವಭೌಮತ್ವ ಮತ್ತು ಸೃಷ್ಟಿಯ ಆಯ್ಕೆಯ ಸ್ವಾತಂತ್ರ್ಯದ ನಡುವಿನ ಈ ಸಂಕೀರ್ಣ ಸಂಬಂಧದಲ್ಲಿ ಪ್ರೀತಿಯಂತ ಒಂದು ಕ್ರಿಯೆಯು ಅದು ಸ್ವಯಂ ಪ್ರೇರಿತವಾಗಿದ್ದಾಗ ಮಾತ್ರ
ಹೇಗೆ ನಿಜವಾದ ಅರ್ಥವನ್ನು ಮತ್ತು ಮೌಲ್ಯವನ್ನು ಪಡೆಯುತ್ತದೆ ಇದರ ಬಗ್ಗೆ ಯೋಚಿಸುತ್ತಾ ಇರಿ. ಮುಂದಿನ ಬಾರಿ ಮತ್ತೊಂದು ಆಳವಾದ ವಿಶ್ಲೇಷಣೆಯೊಂದಿಗೆ ಭೇಟಿಯಾಗೋಣ.